ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರದ ಹರಿಹರೇಶ್ವರ ದೇವಸ್ಥಾನದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಬ್ರಹ್ಮರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ದೇವಸ್ಥಾನದಲ್ಲಿ ಒಂದೇ ಶಿಲೆಯಲ್ಲಿ ಅರ್ಧ ಹರ ಮತ್ತು ಅರ್ಧ ಹರಿಯನ್ನ ಕಾಣಬಹುದು. ಇದೊಂದು ಅಪರೂಪದ ದೇವಸ್ಥಾನ. ವರ್ಷಕ್ಕೊಮ್ಮೆ ನಡೆಯುವ ಹರಿಹರದ ಹರಿಹರೇಶ್ವರ ಬ್ರಹ್ಮರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಇಲ್ಲಿನ ವಿಶೇಷ ಅಂದರೆ ಸಮಯಕ್ಕೆ ಸರಿಯಾಗಿ ಈ ರಥೋತ್ಸವ ನಡೆಯುತ್ತೆ. ಒಂದು ನಿಮಿಷವೂ ಬದಲಾವಣೆ ಆಗುವಂತಿಲ್ಲ. ಇದು ಶಿವ ಮತ್ತು ವಿಷ್ಣುವಿಗೆ ಒಂದೇ ದೇವಸ್ಥಾನದಲ್ಲಿ ಪೂಜೆ ನಡೆಯುವ ಜಗತ್ತಿನ ಏಕೈಕ ಪುಣ್ಯ ಕ್ಷೇತ್ರ. ದಾವಣಗೆರೆ ಜಿಲ್ಲೆಯ ಹರಿಹರದ ಹರಿಹರೇಶ್ವರ ದೇವಸ್ಥಾನದಲ್ಲಿ ಒಂದೇ ಶಿಲೆಯಲ್ಲಿ ಅರ್ಧ ಹರ ಮತ್ತು ಅರ್ಧ ಹರಿಯನ್ನ ಕಾಣಬಹುದು. ಇದೊಂದು ಅಪರೂಪದ ದೇವಸ್ಥಾನ. ಇಂತಹ ಕ್ಷೇತ್ರದಲ್ಲಿ ಭಾರತದ ಸಾಕಷ್ಟು ಭಕ್ತರು ಆಗಮಿಸಿ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹುಣ್ಣಿಮೆಯ ಹಿಂದೆ ಮುಂದೆ ಮೇಷ ಲಗ್ನದಲ್ಲಿ ಬೆಳಗ್ಗೆ 11:45ಕ್ಕೆ ಬ್ರಹ್ಮ ರಥೋತ್ಸವ ನಡೆಯಿತು. ಇದಕ್ಕೂ ಮೊದಲು ಸಪ್ತ ರಥೋತ್ಸವ ಎಂಬ ಆಚರಣೆಯಲ್ಲಿ ನಡೆಯುತ್ತೆ. ಸತತ 7 ದಿನಗಳ ಕಾಲ ಹೋಮ ಹವನ ಮಹಾರುದ್ರಾಭಿಷೇಕ ಜೊತೆಗೆ ಪೂರ್ಣ ಆಹುತಿ ನಡೆಯುತ್ತದೆ. ಇದರಲ್ಲಿ ಬರುವ 6ನೆಯ ದಿನಕ್ಕೆ ರಥೋತ್ಸವ ನಡೆಯುತ್ತದೆ. ಇಲ್ಲಿ ಹರಕೆ ತೀರಿಸುವ ಹಾಗೂ ಜೀವನ ಪಾವನವೆಂಬ ಮಾತಿದೆ. ಇಲ್ಲಿ ಹರಕೆ ತೀರಿಸಿದರೆ ಜೀವನ ಪಾವನವೆಂಬ ಮಾತಿದೆ. ವಿಜಯನಗರ ಜಿಲ್ಲೆಯ ಮೈಲಾರಲಿಂಗನ ಜಾತ್ರೆಗೆ ಹೋಗಬೇಕಾದರೆ ಹರಿಹರನ ದರ್ಶನ ಕಡ್ಡಾಯವಂತೆ. ಈಗ ಭಾಗದ ಜವನ ಹಾಗೂ ನವ ವಿವಾಹಿತರಿಗೆ ರಥೋತ್ಸವಕ್ಕೆ ಹಾಜರಾಗುವುದು ಒಂದು ರೀತಿ ಕಡ್ಡಾಯ. ಸುಮಾರು 12ನೇ ಶತಮಾನದಲ್ಲಿ ಅದ್ಭುತವಾದ ಶಿಲ್ಪಕಲೆ ಇರುವ ದೇವಸ್ಥಾನ ನಿರ್ಮಾಣವಾಗಿದೆ. ಪುರಾಣಗಳಲ್ಲಿ ಉಲ್ಲೇಖವಾದಂತೆ ದೇವಸ್ಥಾನದ ಪಕ್ಕದಲ್ಲಿಯೇ ತುಂಗಭದ್ರಾ ನದಿ ಹರಿದಿದೆ. ಹೀಗಾಗಿ ಇದೊಂದು ತಪಸ್ವಿಗಳ ತಾಣವಾಗಿತ್ತು. ಸುತ್ತ ಗಿಡ ಮರಗಳು, ಪ್ರಶಾಂತವಾದ ಸ್ಥಳ. ರಾಜ್ಯದ ಬಹುತೇಕ ಕಡೆ ಸಂಪರ್ಕಕ್ಕೆ ರಸ್ತೆಗಳು ಆಗಿನ ಕಾಲದಲ್ಲಿ ಇದ್ದವು. ಇಲ್ಲೊಬ್ಬ ಗುಹಾರಣ್ಯ ಎಂಬ ಮಹಾ ತಪಸ್ವಿ ಇದ್ದ. ಈತನ ತಪಸ್ಸಿನ ಫಲದಿಂದ ಬೇಕಾದನ್ನ ಸಾಧಿಸುವ ಶಕ್ತಿ ಗಳಿಸಿದ್ದ. ಜೊತೆಗೆ ಶಿವ ಮತ್ತು ವಿಷ್ಣುವಿನಿಂದಲೂ ಸಾವಿಲ್ಲ ಎಂಬ ವರ ಪಡೆದಿದ್ದ. ಈತನ ಉಪಟಳ ಜಾಸ್ತಿಯಾಗಿತ್ತು. ಗುಹಾರಣ್ಯನಿಗೆ ಗೊತ್ತಿತ್ತು, ಹರಿ ಮತ್ತು ಹರ ಒಂದಾಗಲು ಸಾಧ್ಯವೇ ಇಲ್ಲವೆಂದು. ತನ್ನ ಸಾವು ಆಗಲ್ಲ ಎಂದುಕೊಂಡಿದ್ದ. ಇದೇ ಕಾರಣಕ್ಕೆ ಹರಿ ಮತ್ತು ಹರ ಒಂದು ರೂಪ ತಾಳಿ ಆ ತಪಸ್ವಿಯನ್ನ ನಿರ್ನಾಮ ಮಾಡಿದ್ರು. ಅಲ್ಲಿಂದ ಇದಕ್ಕೆ ಹರಿಹರ ಎಂಬ ಹೆಸರು ಬಂತು. ಇಲ್ಲಿನ ದೇವರಿಗೆ ಪಾದುಕೆಗಳಿಲ್ಲ. ಆ ಪಾದುಕೆಗಳು ತುಂಗಭದ್ರಾ ನದಿಯ ಮಧ್ಯಭಾಗದ ಮಂಟಪದಲ್ಲಿ ಪೂಜೆ ಆಗುತ್ತವೆ. ಅದಕ್ಕೂ ಒಂದು ಇತಿಹಾಸವಿದೆ. ಹೀಗೆ ಹರಿಹರರು ಸೇರಿ ಜನರಿಗೆ ತೀವ್ರ ತೊಂದರೆ ಕೊಡುತ್ತಿದ್ದ ಗುಹಾರಣ್ಯನ ಸಂಹಾರ ಮಾಡಿದ್ರು. ಹೀಗೆ ಸಂಹಾರ ಆಗುವ ವೇಳೆ ಆತ ಹಾಗೆ ಸಾವನ್ನಪ್ಪಲಿಲ್ಲ. ದೇವರ ಕಡೆ 3 ವರ ಕೇಳಿದ. ಒಂದು, ಈ ಪ್ರದೇಶಕ್ಕೆ ಗುಹಾರಣ್ಯ ಪ್ರದೇಶವೆಂದು ಹೆಸರಿಡಬೇಕು. ಈ ಕ್ಷೇತ್ರದಲ್ಲಿ ಸಾವನ್ನಪ್ಪಿದವರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕು. ಜೊತೆಗೆ ಹರಿ ಮತ್ತು ಹರನ ಪಾದುಕೆಗಳು ಸದಾ ನನ್ನ ಎದೆಯ ಮೇಲೆ ಇರಬೇಕು. ಹೀಗಾಗಿ ದೇವಸ್ಥಾನದಲ್ಲಿ ದೇವರಿಗೆ ಪಾದುಕೆಗಳಿಲ್ಲ. ಆ ಪಾದುಕೆಗಳು ತುಂಗಭದ್ರಾ ನಡುವೆ ಮಂಟಪದಲ್ಲಿವೆ. ಇಂತಹ ಅಪರೂಪದ ಕ್ಷೇತ್ರಕ್ಕೆ ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ. ರಥೋತ್ಸವಕ್ಕೆ ಹರಿಹರ ಪಟ್ಟಣದಲ್ಲಿ ರಥಬೀದಿ ಅಂತಿದೆ. ಆ ಬೀದಿಯಲ್ಲಿ ಸುಮಾರು 2 ಗಂಟೆಗಳ ಕಾಲ ರಥೋತ್ಸವ ನಡೆಯಿತು. ಭಕ್ತರು ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ನಾನಾ ಹರಕೆಗಳನ್ನ ತೀರಿಸಿದ್ರು. ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್ ರವರು ಭಕ್ತರಿಗೆ ಮಜ್ಜಿಗೆ ಹಂಚಿದ್ರು. ವರದಿ ಶೇಖ್ ಅಲ್ತಾಫ್, ವಿಜಯ್ ಪ್ರಭಾಸ್ ನ್ಯೂಸ್, ಹರಿಹರ. ಹರಿಹರದಲ್ಲಿ ಪ್ರತಿ ವರ್ಷವೂ ಕೂಡ ಹರಿಲಿಂಗೇಶ್ವರ ತೇರು ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಡೀತಿದೆ. ಅದೇ ರೀತಿಯೂ ಕೂಡ ಈ ವರ್ಷ ಸುಮಾರು ಲಕ್ಷ ಗಂಟೆ ಜನ ಭಕ್ತಾದಿಗಳು ಹರಿಹರೇಶ್ವರ ದೇವಸ್ಥಾನ ಭಕ್ತಾದಿಗಳು ಸೇರಿದ್ದಾರೆ. ಭಾಳ ಶಾಂತಿಯಿಂದ ಭಾಳ ಸಮಾಧಾನದಿಂದ ಇವತ್ತು ನಮ್ಮ ಹರಿಹರೇಶ್ವರ ತೇರು ಹಬ್ಬ ಮುಗಿತಾ ಬಂತು. ಹಂಗಾಗಿ ಏನು ಇವತ್ತು ಹರಿಹರೇಶ್ವರ ಆಗಮಿಸಿರೋ ಎಲ್ಲ ಭಕ್ತರಿಗೂ ಕೂಡ ದೇವರು ಆಶೀರ್ವಾದ ಮಾಡಲಿ. ಅವರು ಏನು ನಮ್ಮ ಹರಿಹರ ತಾಲೂಕಿನ ನಾಡಿನ ಜನಕ್ಕೆ ಹರಿಲಿಂಗೇಶ್ವರ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊತಿದ್ದೆ. ವರ್ಷದ ಮೊದಲನೇ ಹಬ್ಬ ಹರಿಹರ ಜನತೆಗೆ ಎಲ್ಲರಿಗೂ ಹರಿಹರೇಶ್ವರ ತೇರಿನ ಶುಭಾಶಯಗಳು. ಎಲ್ಲರಿಗೂ ಭಾಳ ಖುಷಿ ಆಯ್ತು. ಚೆನ್ನಾಗಿ ಎಲ್ಲರ ದೇವರು ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವ. ಜನತೆಗೆ ಹರಿಹರೇಶ್ವರ ಆರ್ಥಿಕ ಶುಭಾಶಯಗಳು. ಹಿಂದಿನ ವರ್ಷದಂತೆ ಈ ವರ್ಷವೂ ಸಹ ಹರಿಹರೇಶ್ವರ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲರೂ ತುಂಬ ಸಹನೆಯಿಂದ ಸಹಕರಿಸಬೇಕಾಗಿ ವಿನಂತಿ.
ಧನ್ಯವಾದಗಳು. ಹರಿಹರೇಶ್ವರ ಎಲ್ಲರಿಗೂ ಆರೋಗ್ಯದಲ್ಲಿ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡೋದು. ಜಾತ್ರಾ ಮಹೋತ್ಸವ ಚೆನ್ನಾಗಿ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೆದಿದೆ. ಸೊ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಇದರಿಂದ. ಸೊ ಅಷ್ಟೇ. ಹರಿಹರದ ಸಕಲ ಭಕ್ತಾದಿಗಳಿಗೂ ಹರಿಹರೇಶ್ವರ ಜಾತ್ರೆಯ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹರಿಹರದ ಹರಿಹರೇಶ್ವರ ರಥೋತ್ಸವ ಜರುಗಲಿದ್ದು ಎಲ್ಲ ಸಹಸ್ರ ಭಕ್ತಾದಿಗಳು ಆಗಮಿಸಿದ್ದಾರೆ. ಉತ್ಪೂರ್ವಕವಾದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹರಿಹರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಇತಿಹಾಸ ಪ್ರಸಿದ್ಧ ಹರಿಹರ ಕ್ಷೇತ್ರ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಹರಿಹರ ಕ್ಷೇತ್ರ. ಈ ಹರಿಹರ ಕ್ಷೇತ್ರದ ಹರಿಹರ ಬ್ರಹ್ಮ ರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ವರ್ಷದ ಮೊದಲನೇ ಹಬ್ಬ ಇದಾಗಿರುತ್ತೆ. ಹರಿಹರ ಕ್ಷೇತ್ರದ ಸಮಸ್ತ ನಾಗರಿಕರಿಗೂ ಹರಿಹರೇಶ್ವರನ ಕೃಪೆ ಇರಲಿ ಹಾಗೂ ಹರಿಹರ ರಥೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹರಿಹರದ ಸಕಲ ಭಕ್ತಾದಿಗಳಿಗೂ ಹರಿಹರೇಶ್ವರ ಜಾತ್ರೆಯ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹರಿಹರೇಶ್ವರ ರಥೋತ್ಸವ ಜರುಗಲಿದ್ದು ಎಲ್ಲ ಸಹಸ್ರ ಭಕ್ತಾದಿಗಳು ಆಗಮಿಸಿದ್ದಾರೆ. ಉತ್ಪೂರ್ವಕವಾದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.